ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆಯಿಂದ ಫುಲ್ಲು ಮಳೆ ಬರ್ತಿತ್ತಪ್ಪ. ಈ ಮಳೆ ನೋಡ್ತಿದ್ರೆ ನನಗೆ ಮಂಗಳೂರಲ್ಲಿದ್ದೀನೇನೋ ಅಂತ ಫೀಲ್ ಆಗ್ತಿದೆ. ಇನ್ನು ಈ ಥರನ ಮಳೆ ಬರೋದು, ಬೆಳಗ್ಗೆಯಿಂದ ಮಳೆ. ಈ ಮಳೆಗೆ ನನಗೆ ಬಿಸಿ ಬಿಸಿಯಾಗಿ ಅವಲಕ್ಕಿ ತಿನ್ನಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ನಾನು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಫಸ್ಟ್ ಈರುಳ್ಳಿನ ಹಾಕ್ಕೊಂಡು ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಅದಾದಮೇಲೆ ಟೊಮೆಟೊನ ಹಾಕ್ಕೊಂಡೆ. ಸೊ ಚೆನ್ನಾಗಿ ಬೇಯೋವರೆಗೂ ಸ್ಟಿರ್ ಮಾಡ್ಕೋಬೇಕು. ಅದಾದಮೇಲೆ ನೆನೆಸಿಟ್ಕೊಂಡಿರೋ ಅಂಥ ಅವಲಕ್ಕಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡ್ರೆ ರೆಡಿ ಆಗೋಯ್ತು. ಇಷ್ಟೆಲ್ಲ ರೆಡಿ ಮಾಡೋಷ್ಟರೊಳಗಡೆ ನಮ್ಮ ಸರ್ ಇದ್ರಪ್ಪ. ಆಮೇಲೆ ಅವನಿಗೆ ಊಟ ತಿನ್ನಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಆಯಿತು. ಸೊ ಆಮೇಲೆ ನನ್ನ ಸ್ಟೂಡೆಂಟ್ ಒಬ್ಬಳು ಬಂದು ಪ್ರಾಜೆಕ್ಟ್ ವರ್ಕ್ ಇದೆ ಅಂತ ಬಂದು ಹೇಳಿದ್ಲು. ಸರಿ, ಏನು ಪ್ರಾಜೆಕ್ಟು ಅಂತ ಕೇಳಿದಾಗ ಗಾಂಧಿದು ಚರಕ ಮಾಡಿಕೊಡ್ಬೇಕು ಮ್ಯಾಮ್ ಅಂತ ಹೇಳಿದ್ಲು. ಸೊ ಅದಕ್ಕೆ ರೆಡಿ ಮಾಡ್ತಿದ್ದೆ. ಫಸ್ಟು ಐಸ್ ಕ್ರೀಮ್ ಸ್ಟಿಕ್ಸ್ನ ತೊಗೊಂಡು ಮತ್ತು ಎಷ್ಟು ಬೇಕೋ ಅಷ್ಟು ಐಸ್ ಕ್ರೀಮ್ ಸ್ಟಿಕ್ಸ್ನ ತೊಗೊಂಡು ಪಾಯಿಂಟ್ ಮಾಡ್ಕೊಂಡು ಈ ಥರ ಹೋಲ್ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡೋಷ್ಟೊಳಗಡೆ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ನಾನು, ನಮ್ಮ ಅಪ್ಪಾಜಿ ಮತ್ತು ಇನ್ನೊಂದು ಸ್ಟೂಡೆಂಟು ಎಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ವಿ ಇದನ್ನು. ಅಷ್ಟರಲ್ಲಿ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಟ್ರೈನ್ ಬರ್ತಿತ್ತು ಅಂತ ಟ್ರೈನ್ನ ನೋಡಿಕೊಂಡು ಮತ್ತೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದೆ. ಸೊ ಇದು ಫೈನಲ್ ಲುಕ್. ಅದಾದಮೇಲೆ ಸ್ವಲ್ಪ ಮತ್ತೆ ಚಿಕನ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಯಿತು. ಸೊ ಚಿಕನ್ ಮಾಡಿಕೊಂಡೆ ಸಾಯಂಕಾಲಕ್ಕೆ. ನನ್ನ ಹಸ್ಬೆಂಡು ಚಿಕ್ಕಪೇಟೆಗೆ ಹೋಗಿದ್ರು ಮಕ್ಳಿಗೆ ಬಟ್ಟೆ ತೊಗೊಳಕ್ಕೆ, ಮತ್ತು ನಮಗೆ ಬಟ್ಟೆ ತೊಗೊಂಡು ಬಂದು ಮತ್ತು ಬ್ಯಾಗ್ಸ್ನ ತೊಗೊಂಡು ಬಂದಿದ್ರು. ಮತ್ತು ರಾತ್ರಿ ಎಲ್ಲ ಊಟ ಮುಗಿಸ್ಕೊಂಡು ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಟಿ ವಿ ಎಲ್ಲ ನೋಡಿಕೊಂಡು ಮುಗೀತು ಇವತ್ತಿನ ಕತೆ. ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನನ್ನ ರೀಲ್ನ ಶೇರ್ ಮಾಡಿ, ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.